ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇರುವಂತಹ ಹುದ್ದೆಗಳು ಈ ರೀತಿಯಾಗಿದ್ದಾವೆ. ನೋಡಿ, ಇಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಒಂದು, ಇದಕ್ಕೆ ಬೇಕಿರತಕ್ಕಂಥ ಕ್ವಾಲಿಫಿಕೇಶನ್ 10ನೇ ತರಗತಿ ಅಥವಾ SSLC ಪಾಸ್ ಆಗಿರಬೇಕು. ಇನ್ನು ಇದರ ಜೊತೆಗೆ ತಮಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಇನ್ನು ಡಿಸೈರಬಲ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಅಂಡ್ ರಿಲೇಟೆಡ್ ಕಂಪ್ಯೂಟರ್ ಆಪರೇಷನ್ಸ್ ಅಂತ ಕೇಳಿದ್ದಾರೆ. ಏಜ್ ಲಿಮಿಟ್ 40 ವರ್ಷ ಇದ್ದು, ಇನ್ನು ಇದಕ್ಕೆ ನೀಡಿರತಕ್ಕಂಥ ಸ್ಯಾಲರಿ 15,000 ರೂಪಾಯಿ ಪ್ರತಿ ತಿಂಗಳಿಗೆ ಪ್ಲಸ್ 3% ಆನ್ಯುವಲ್ ಇನ್ಕ್ರಿಮೆಂಟ್ ಇರುತ್ತೆ. ಇನ್ನು ಡ್ಯೂರೇಷನ್ ಆಫ್ ಪೋಸ್ಟ್ ಇಲ್ಲಿ ಹೇಳಿದ್ದಾರೆ, ಇನಿಷಿಯಲ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಮೇಡ್ ಫಾರ್ ದ ಪೀರಿಯಡ್ ಆಫ್ 1 year ಅಂತ ಹೇಳಿದ್ದಾರೆ. 1 ವರ್ಷಗಳ ಕಾಲ ತಮಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ತಮ್ದೇನಾದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಇಲ್ಲಿ ಎವ್ರಿ 12 monthsಗೆ 4 ವರ್ಷ ಹಾಗೂ 10 ತಿಂಗಳು ಟಿಲ್ ದ ಎಂಡ್ ಆಫ್ ದಿ ಪ್ರಾಜೆಕ್ಟ್ ವರೆಗೂ ನಿಮಗೆ ಇಲ್ಲಿ ಎಕ್ಸ್ಟೆಂಡ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು 10ನೇ ತರಗತಿ ಪಾಸ್ ಆದವರಿಗೆ ಕೇಳಿರ್ತಕ್ಕಂಥ ಒಂದು ವಿದ್ಯಾರ್ಹತೆ ಹಾಗೆ ಎಕ್ಸ್ಪೀರಿಯನ್ಸ್. ಇನ್ನು ಎರಡನೇದಾಗಿ ಇಲ್ಲಿ ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿಯಲ್ಲಿ ಆದವರಿಗೆ ಒಂದು ಪೋಸ್ಟ್ ಖಾಲಿ ಇದ್ದು, ಆ ಪೋಸ್ಟ್ ನ ಹೆಸರು ಮ್ಯಾನೇಜರ್ ಪ್ಲಸ್ ಡಿಜಿಟಲ್ ಟೆಕ್ನಿಕಲ್ ಆಫೀಸರ್ ಅಂತ ಹೇಳ್ಬಿಟ್ಟು. ಈ ಒಂದು ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಜೊತೆಗೆ ತಾವು 3 ವರ್ಷಗಳ ಕಾಲ ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಅದಾದ್ಮೇಲೆ 3 ವರ್ಷಗಳ ಕಾಲ ತಾವು ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರ್ ಟೆಲಿಕಾನ್ಫರೆನ್ಸ್ ಅನ್ನ ಇನ್ ಹೆಲ್ತ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಲ್ಲಿ ಹೊಂದಿರಬೇಕಾಗುತ್ತೆ. ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಡೇಟಾ ಸ್ಟೋರೇಜ್ ಹಾಗೆ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ರಿಮೋಟ್ ಸರ್ವಿಸ್ ಮತ್ತೆ ರಿಮೋಟ್ ಸರ್ವರ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ತಾವು ಹೊಂದಿರಬೇಕು. ಇನ್ನು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 35 ವರ್ಷ. ಇದಕ್ಕೆ ನೀಡಿರ್ತಕ್ಕಂಥ ಸ್ಯಾಲರಿ 30,000 ಪ್ರತಿ ತಿಂಗಳಿಗೆ ಪ್ಲಸ್ 3% ಆನ್ಯುವಲ್ ಇನ್ಕ್ರಿಮೆಂಟ್ ಇರುತ್ತೆ. ಹಾಗೆ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಬಂದ್ಬಿಟ್ಟು ಫಸ್ಟ್ 1 ವರ್ಷ ನಿಮಗೆ ಇಲ್ಲಿ ಗುತ್ತಿಗೆ ಅದರ ಮೇಲೆ ತಗೋತಾರೆ. ಅದಾದ ನಂತರ ನಿಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ನಿಮಗೆ ಮತ್ತೆ ಕಂಟಿನ್ಯೂ ಮಾಡಲಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸ್ಟಾಫ್ ನರ್ಸ್ ಪೋಸ್ಟ್, ಸ್ಟಾಫ್ ನರ್ಸ್ ನಂಬರ್ ಆಫ್ ಪೋಸ್ಟ್ ಇರೋದು 2. ಕ್ವಾಲಿಫಿಕೇಶನ್ MSc ಸೈಕ್ಯಾಟ್ರಿ ನರ್ಸಿಂಗ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಇನ್ನು ಅಪ್ಪರ್ ಏಜ್ ಲಿಮಿಟ್ ಇವರಿಗೆ 35 ವರ್ಷ. ನೀಡ್ತಿರ್ತಕ್ಕಂಥ ಸಂಬಳ 31,000 ರೂಪಾಯಿ ಪ್ಲಸ್ 24% ಇಯರ್ಲಿ ಇನ್ಕ್ರಿಮೆಂಟ್ ಇರುತ್ತೆ. ಇವರಿಗೂ ಕೂಡ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮೊದಲು 1 ವರ್ಷ, ಅದಾದ್ಮೇಲೆ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಕ್ಯಾಂಡಿಡೇಟ್ ಎವ್ರಿ 12 months ಟಿಲ್ 4 years and 10 months ಟಿಲ್ ದ ಎಂಡ್ ಆಫ್ ದಿ ಪ್ರಾಜೆಕ್ಟ್ ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ 4 ವರ್ಷ 10 ತಿಂಗಳವರೆಗೂ ನಿಮ್ಮನ್ನ ಇಲ್ಲೇ ಈ ಒಂದು ಪ್ರಾಜೆಕ್ಟ್ ಮೇಲೆ ಇರಿಸಿಕೊಳ್ಳಬಹುದು ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ. ಇದು ಜೂನಿಯರ್ ರಿಸರ್ಚ್ ಫೆಲೋ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಈ ಒಂದು ಪೊಸಿಷನ್ಗೆ 2 ಸೀಟ್ಗಳು ಖಾಲಿ ಇದ್ದು, ಇದಕ್ಕೆ ಕೇಳಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ MPhil ಇನ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ಒಂದು ಚೆನ್ನಾಗಿರ್ತಕ್ಕಂಥ ಯೂನಿವರ್ಸಿಟಿ. ಮತ್ತೆ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 35 ವರ್ಷ, ಸ್ಯಾಲರಿ 31,000 ಪ್ಲಸ್ 24% HR ಇಲ್ಲಿ ನೀಡಲಾಗುತ್ತೆ. ಇದು ಅದೇ ರೀತಿಯಾಗಿ ಒಂದು ಏನಪ್ಪಾ ಅಂತಂದ್ರೆ ಇನಿಷಿಯಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡೋದು 1 ವರ್ಷಕ್ಕೆ, ಹಾಗೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ 4 ವರ್ಷ 10 ತಿಂಗಳವರೆಗೂ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಇನ್ನು ಇಲ್ಲಿ ನೋಡಿ, ನೀವೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಒಂದು ಇಲ್ಲೇನು ಅಪ್ಲಿಕೇಶನ್ ಲೆಟರ್ ಇದೆ, ಈ ನೋಟಿಫಿಕೇಶನ್ ನಂಬರು, ನೇಮ್ ಆಫ್ ದಿ ಅಪ್ಲೈಡ್ ಪೋಸ್ಟ್, ಡೇಟ್ ಅದೆಲ್ಲ ತಾವು ಮೆನ್ಷನ್ ಮಾಡಿಬಿಟ್ಟು ಒಂದು ಚೆಕ್ ಲಿಸ್ಟ್ ಅಲ್ಲಿ ಸ್ಟ್ರಿಕ್ಟ್ಲಿ ಇಂದ ಅಟ್ಯಾಚ್ಡ್ ಫಾರ್ಮೆಟ್, ಚೆಕ್ ಲಿಸ್ಟ್ ಅಟ್ಯಾಚ್ಡ್ ಫಾರ್ಮೆಟ್ ಅಲ್ಲಿ ಇದೆ, ಅದನ್ನ ಮತ್ತೆ ನಿಮ್ಮ ರೆಸ್ಯೂಮೆ ಹಾಗೆ ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ಪೋಸ್ಟ್ ಅಡ್ರೆಸ್ ಹಾಗೆ 1-2 ರೆಫರೆನ್ಸ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಮತ್ತೆ ಏಜ್ ಪ್ರೂಫ್ ಸರ್ಟಿಫಿಕೇಟ್ ಅದನ್ನ ಜೆರಾಕ್ಸ್ ತಾವು ಇಲ್ಲಿ ಹಚ್ಚಬೇಕು. ಮತ್ತೆ ಸರ್ಟಿಫಿಕೇಟ್ ಆಫ್ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್, ನಿಮ್ಮ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಮತ್ತೆ ಲೆಟರ್ ಆಫ್ ರೆಕಮೆಂಡೇಶನ್ ಫ್ರಮ್ ಸೂಪರ್ವೈಸರ್. ಮತ್ತೆ ಇದ್ರ ಜೊತೆಗೆ ತಾವು ಒಂದು ಡಿಸೈರಬಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಅಥವಾ ಡಾಕ್ಯುಮೆಂಟ್ಸ್ ಗಳನ್ನ ಒಂದು ಜೆರಾಕ್ಸ್ ಪೇನ ಹಚ್ಚಿಬಿಟ್ಟು ಇಲ್ಲಿ ಮೇಲ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ಸೆಂಟ್ ಆಸ್ ಎ ಸಿಂಗಲ್ PDF ಡಾಕ್ಯುಮೆಂಟ್, ಇದನ್ನೆಲ್ಲ ಏನಿದು PDF ಕಾಪಿ ತಗೊಂಡ್ಬಿಟ್ಟು ಒಂದೇ ಡಾಕ್ಯುಮೆಂಟ್ ಅಲ್ಲಿ ಹಾಕಿ ನೀವು ಇವರಿಗೆ ಮೇಲ್ ಮಾಡಬೇಕು. ಮೇಲ್ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಮೇಲ್ ID ಈ ರೀತಿಯಾಗಿದೆ. ಓಕೆ, ಮತ್ತೆ ಇಲ್ಲಿ ನೋಡಿ, ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 18 ಡಿಸೆಂಬರ್ 2020 ಅಂತ ಇದೆ. ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಫೀಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ತಾವೇನಾದ್ರು ಎಲಿಜಿಬಲ್ ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ಬೇರೆಯವ್ರು ಯಾರು ತಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಎಲಿಜಿಬಲ್ ಇದ್ರೆ ಅವ್ರಿಗೆ ತಿಳಿಸಿ, ಮತ್ತೆ ನಮ್ಮ ಈ ಒಂದು ವಿಡಿಯೋನ ಜಾಸ್ತಿ ಜನಕ್ಕೆ ತಲುಪೋ ರೀತಿಯಲ್ಲಿ ಶೇರ್ ಮಾಡಿ. ಹಾಗೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ, ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಈ ಒಂದು ನೋಟಿಫಿಕೇಶನ್ ಬಂದಿರತಕ್ಕಂಥದ್ದು ನಿಮ್ಮಾನ್ಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಬೆಂಗಳೂರು, ಇವರಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ತಮ್ಗೆ ಏನಾದ್ರು ಜಾಬ್ ಆದ್ರೆ ತಾವು ಇಲ್ಲೇ ಬೆಂಗಳೂರಲ್ಲಿ ನಿಮ್ಮಾನ್ಸಲ್ಲೇ ಒಂದು ಜಾಬ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.